ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಮುಖ್ಯಮಂತ್ರಿಯವರು ಗುರುಜಿಯವ್ರನ್ನ ಕನ್ವಿನ್ಸ್ ಮಾಡಿ ವಿಡ್ರಾ ಮಾಡಲಿಕ್ಕೆ ಮಾತನಾಡಿದ್ದಾರೆ. ಇವತ್ತು ಗುರುಜಿಯವರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರು ಕೊಡ್ತಾರೆ. ಆ ಡೈರೆಕ್ಷನ್ ಮೇಲೆ ನಾವು ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಬಂದು ಗುರುಜಿಯವರಿಗೆ ಭೇಟಿಯಾಗಿ ಅವ್ರ ಆಶೀರ್ವಾದ ಸಹ ಹೋಗ್ಲಿಕ್ಕೆ ಬಂದಿದ್ದೀವಿ. ಸರ್, ಇದು ಎಷ್ಟರ ಮಟ್ಟಿಗೆ ತಮ್ಗೆ ಲಾಭ ಆಗ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ? ಈಗ ಲಾಭ ನುಕ್ಸಾನ ಈಗ ಚುನಾವಣೆ ಎದುರಿಸಿದ ಮೇಲೆ ನಾನು ಹೇಳಿಲ್ಲ, ಭಾಳಷ್ಟು ಸರಿ ಪ್ರತಿಮಸ್ಟ್ ಟೆಸ್ಟ್ ಇದು. ಸೊ ಲಾಭ ಲೆಕ್ಕಾಚಾರ ಚುನಾವಣೆ ಆದ್ಮೇಲೆ ಹೇಳ್ಬೋದು, ಅದಕ್ಕೆ ಮುಂಚೆ ಹೇಳ್ತಕ್ಕಂಥ ತುಂಬ ಕಷ್ಟ. ಆ ಲೆಕ್ಕಾಚಾರದಿಂದನೇ ಇದೇನೋ ನಡೀತಾ. ಈಗ ವಿಡ್ರಾಲ್ ಮಾಡತಕ್ಕಂಥ ನಿರ್ಧಾರ ಗುರುಜಿದೆ. ಸೊ ನಾವು ಗುರುಜಿ ನಿಂತ ಸಂದರ್ಭದಲ್ಲಿ ಕೂಡ ಅವ್ರ ಆಶೀರ್ವಾದ ಪಡೆದಿದ್ದೀವಿ. ಈಗ ಕೂಡ ಅವ್ರ ಆಶೀರ್ವಾದ ಪಡೆಯಲಿಕ್ಕೆ ಬಂದಿದೆ, ರಾಜಕೀಯವಾಗಿ ಅಲ್ಲ. ಬಿಕಾಸ್ ಈಸ್ ಆಲ್ವೇಸ್ ಅ ಫಿನಾಮಿನಲ್ ಫಿಗರ್. ಎಲ್ಲರೂ ಬರ್ತಾರೆ, ನಾವು ಕೂಡ ಬಂದಿದ್ದೇವೆ. ಸೊ ರಾಜಕೀಯವಾಗಿ ಆ ನಿರ್ಣಯಗಳು ಯಾಕೆ ಬಂದಿದ್ದು ಅವ್ರನ್ನ ಕೇಳಿದ್ರು. ಸ್ವಾಮೀಜಿ ಅವರು ನಿಮ್ಮ ಸ್ವಾಮೀಜಿ ಅವರು ನಿಮ್ಮ ಅಭ್ಯರ್ಥಿ ಪರವಾಗಿ ಕ್ಯಾಂಪೇನ್ ಮಾಡ್ತಾರೆ? ಇಲ್ಲ, ಅದು ಅವ್ರು ಹೇಳ್ತಾರೆ, ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಇಲ್ಲ ಸರ್, ಸಿಎಂ ಅವರು ಹೇಳಿದ್ದಾರೆ, ಸಿಎಂ ಅವರು ಹೇಳಿದ ಇದಕ್ಕೆ ತಕ್ಕಂದ್ರೆ ಹೆಂಗೆ ಅಂತ ಹೇಳಿದ್ದಾರೆ. ಇಲ್ಲ, ಒತ್ತಡ ಅಂತೂ ಮಾಡ್ತಾನೆ ಇತ್ತು. ಮೊದಲಿಂದನೂ ಒತ್ತಡ ನಮ್ಮೆಲ್ಲ ನಮ್ಮೆಲ್ಲ ಮಿತ್ರರಲ್ಲಿ ಒತ್ತಡ ಇತ್ತು. ಸೊ ಅವರು ಕಂಪ್ಲೀಟ್ ರೀಸನಿಂಗ್ ಅವರೇ ಕೊಡ್ತಾರೆ. ವಾಟ್ ಮೇಡ್ ಹಿಮ್ ಟು ವಿಡ್ರಾ ಅನ್ನೋದು ರೀಸನಿಂಗ್ ಅವರನ್ನೇ ಕೇಳಿದ್ರು. ಸರ್, ಈಗ ಯಾಕೆ ಸರ್ ಕಾಂಗ್ರೆಸ್ ಇಷ್ಟು ಒತ್ತಡ ಶ್ರೀಗಳ ಮೇಲೆ ಹಾಕಿರುವಂತದ್ದಂತ? ಅಲ್ಲ, ಒತ್ತಡ ಅಂತಲ್ಲ, ರಿಕ್ವೆಸ್ಟ್ ಮಾಡಿದ ಒತ್ತಡ ವ್ಯತ್ಯಾಸ ಇದೆ. ರಿಕ್ವೆಸ್ಟ್ ಮಾಡೋದಕ್ಕೆ ಅದೇ ಸರ್, ರಿಕ್ವೆಸ್ಟ್ ಹಾಕಿಲ್ಲ. ಈಗ ಅವರು ರಿಕ್ವೆಸ್ಟ್ ಮಾಡಿದರೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿ ಎಲ್ಲ ಲೀಡರ್ಗಳು ಒಂದು ವಿಚಾರಗಳು ಲೆಕ್ಕಾಚಾರಗಳು ಕೂಡ ಇರ್ತಾರೆ, ವಿತ್ ರೆಸ್ಪೆಕ್ಟ್ ಕೂಡ ಇರ್ತಾರೆ. ಹಾಗಾಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ನಿಜ. ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷವಾಗಿ ಸ್ವಾಮೀಜಿಗಳ ಮೇಲೆ ಡಿಪೆಂಡ್ ಆಯ್ತಾ ಅಂತ ಹೇಳಿ. ಡಿಪೆಂಡ್ ಇದೆ. ನಾವು ಚುನಾವಣೆ ನಿಂತ್ಕೊಂಡಿದ್ದೀವಿ, ಬಿ ಫಾರ್ಮ್ ಮಾಡ್ತಿದ್ದೀವಿ, ಟಿಕೆಟ್ ಹಾಕಿ ಕ್ಯಾಂಡಿಡೇಟ್ ಹಾಕಿ ಎಲ್ಲ ಕಡೆ ಕ್ಯಾನ್ವಾಸ್ ಮಾಡ್ತಿದ್ದೀವಿ. ಇದೇ ಕ್ವಶನ್ ಆಫ್ ಡಿಪೆಂಡ್ ಇದೆ. ಪೊಲಿಟಿಕಲಿ ಡಿಪೆಂಡೆನ್ಸ್ ಇಲ್ಲ, ರೆಸ್ಪೆಕ್ಟ್ಫುಲ್ ಆಗಿದೆ. ಸ್ವಾಮೀಜಿ ಅವ್ರ ಕನ್ನಡದಲ್ಲಿ ಡಿಪೆಂಡೆನ್ಸಿಗೂ ರೆಸ್ಪೆಕ್ಟಿಗೂ ಭಾಳ ವ್ಯತ್ಯಾಸ ಇದೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಇನ್ ಓನ್ಲಿ ವಿ ಆರ್ ಕಮಿಂಗ್. ಇಟ್ಸ್ ನಥಿಂಗ್ ಟು ಡು ವಿತ್ ಪೊಲಿಟಿಕಲ್ ಇನ್ಕ್ಲಿನೇಷನ್ ಅಲ್ಲ. ಅವ್ರು ಕನ್ನಡದಾಗಿದ್ದರೂ ಕೂಡ ನಮ್ಗೆ ಅಷ್ಟೇ ಗೌರವ ಇದೆ. ಸ್ವಾಮೀಜಿ ಅವರು ಏನು ಮಾತುಕತೆ ಆಗಿದೆ ಸರ್ ಸ್ವಾಮೀಜಿ? ಇಲ್ಲ, ಬ್ಲೆಸ್ಸಿಂಗ್ ಕೊಡೋಕೆ ಬಂದ್ವಿ. ಅವ್ರ ವಿಚಾರಗಳು ಏನಕ್ಕೆ ಅಂತ ಹೇಳಿ ಅವ್ರು ಹೇಳ್ತಾರೆ. ವೈ ಇಯರ್ಸ್ ಟೇಕನ್ ಅ ವಿಡ್ರಾಲ್ ಫಾರ್ ವಾಟ್ ಇಸ್ ರೀಸನ್ ಇಯರ್ಸ್ ಟೇಕನ್ ಅಂತ ಅವ್ರು ಏನಂತೇಳಿ ನಿಮ್ಗೆ ಆಶೀರ್ವಾದ ಮಾಡಿದ್ರು? ಇಲ್ಲ, ಈಸ್ ಆಕ್ಚುಲಿ ಅರ್ಧ ಗಂಟೆ ಆಶೀರ್ವಾದ ಮಾಡಿದ್ರು. ಜನರಲ್ ಡಿಸ್ಕಷನ್ ಇದೆ. ಯಾಕಂದ್ರೆ ಇದೊಂದು ಏನೋ ಈ ತರ ಸಂದರ್ಭದಲ್ಲಿ ಲೈಫ್ನಲ್ಲಿ ದೇರ್ ಇಸ್ ನೋ ಡೆಫಿನೆಟ್ ಆನ್ಸರ್ ಟು ಇಟ್. ಈ ತರ ಸಿಚುವೇಶನ್ಸ್ ಸ್ಟೆಪ್ಸ್ ನೋಡೋದಕ್ಕೆ ಅದು ಸಂಪೂರ್ಣವಾಗಿ ಅವ್ರ ಮನಸ್ಥಿತಿ ಅರ್ಥ ಮಾಡ್ಕೊಂಡು ನಾವು ಅವ್ರ ಪರವಾಗಿ ಉತ್ತರ ಕೊಡೋಕೆ ಬರೋದಿಲ್ಲ. ವಿ ಹ್ಯಾಡ್ ಸಮ್ ಇಂಟ್ರಾಕ್ಷನ್ಸ್, ಅಲ್ಲಿ ಹೇಳಕ್ಕೂ ಬರೋದಿಲ್ಲ. ಪೊಲಿಟಿಕಲ್ ಡಿಸ್ಕಷನ್ ನಡೀತಾ ಇದೆ. ನ್ಯಾಯ ಹಿರೇಮಠ ಇನ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಕಾಂಗ್ರೆಸ್ ಪಾರ್ಟಿ ಡೆಂಟ್ ಆಗಿದೆ ಅಂತ ಇಲ್ಲ. ಈಗ ಅದ್ರ ಬಗ್ಗೆ ನ್ಯಾಯ ಹಿರೇಮಠ ಅವರ ಡಿಸ್ಕಷನ್ ಇಲ್ಲಿ ಸದ್ಯಕ್ಕೆ ಬೇಡ. ಯಾಕಂದ್ರೆ ದಿಸ್ ಬಿನ್ ಡ್ರ್ಯಾಗ್ ಟೂ ಮಚ್. ಯಾಕಂದ್ರೆ ನಾನು ಅದ್ರ ಬಗ್ಗೆ ಕ್ರಿಟಿಸೈಸ್ ಮಾಡಬಹುದು, ಇನ್ಸೆನ್ಸಿಟಿವ್ ಆಗ್ಬಿಟ್ಟು. ಫಸ್ಟ್ ಡೇನೇ ಅದ್ರ ಬಗ್ಗೆ ನಾನು ಮಾತನಾಡಬಹುದಾಗಿತ್ತು. ಬಟ್ ಐ ಡಿಂಟ್ ವಾಂಟೆಡ್ ಟು ಆಕ್ಟ್ ಲೈಕ್ ಇನ್ಸೆನ್ಸಿಟಿವ್ ಪರ್ಸನ್. ಬಟ್ ನಾವು ಇಟ್ ಇಸ್ ಗೋಯಿಂಗ್ ಬಿಯಾಂಡ್ ಇನ್ಸೆನ್ಸಿಟಿವ್. ಎವ್ರಿ ಆಪೋಸಿಷನ್ ಲೀಡರ್ ದೇ ಆರ್ ಮೇಕಿಂಗ್ ಅನ್ ಆಪರ್ಚುನಿಟಿ. ಬರೋದು, ಒಂದು ವಿಡಿಯೋ ಮಾಡೋದು, ಹೇಳೋದು, ಹೋಗೋದು, ಬರೋದು, ಒಂದು ವಿಡಿಯೋ ಮಾಡೋದು, ಹೋಗೋದು, ಹೇಳೋದು, ಕಾಂಗ್ರೆಸ್ಸಿಗೆ ಬೈಯೋದು. ಎವ್ರಿ ಪರ್ಸನ್ ಹೂ ಇಸ್ ಕಮಿಂಗ್ ಆನ್ ದಟ್ ಇಶ್ಯೂ ಸಿಂಪತಿ ಜಾಸ್ತಿ ಇಲ್ಲ. ಬರಬೇಕು, ಕಾಂಗ್ರೆಸ್ನ ಬೈಬೇಕು, ಹೋಗ್ಬೇಕು. ನಾನು ಇನ್ನೂ ಎಕ್ಸಾಂಪಲ್ ಕೊಡಬಹುದು, ಬಟ್ ಈ ಸಂದರ್ಭದಲ್ಲಿ ಬೇಡ. ಮುಂದೆ ಯಾವಾಗ ನಾವೇ ಪ್ರೆಸ್ ಮೀಟ್ ಅದ್ರ ಬಗ್ಗೆ ಮಾತನಾಡ್ತೀವಿ. ಸ್ವಾಮೀಜಿಗೆ ಸಂಬಂಧಪಟ್ಟಂಗೆ ಮಾತಾಡಿದಾಗ ಅವರು ಒಂದು ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಸಮಾಜಗಳನ್ನು ತುಳಿತಾ ಇದ್ದಾರೆ, ಅದಕ್ಕಾಗಿ ನಾನು ಚುನಾವಣೆ ನಿಲ್ತಾ ಇದ್ದೀನಿ ಅಂತ ಹೇಳಿ. ಅದಕ್ಕೂ ಇದಕ್ಕೂ ನೇಮ ಪಕ್ಷಕ್ಕೂ ಸೇರ್ಪಡೆ ಮಾಡ್ಕೊಡ್ತಾರೆ ಇಲ್ಲ. ಪೊಲಿಟಿಕಲಿ ಸೇರ್ಪಡೆ ಆಗಿರಲಿ, ಪೊಲಿಟಿಕಲಿ ಸೇರ್ತಕ್ಕಂಥದ್ದು, ನಮ್ಮ ಪಕ್ಷನ ಸೇರ್ತಕ್ಕಂಥದ್ದು ಆ ಥರ ಯಾವುದು ಡಿಸ್ಕಷನ್ ಅಲ್ಲ. ನಿಮ್ಗೆ ಸಪೋರ್ಟ್ ಆದ್ರೂ ಮಾಡ್ಬೋದು ಅಲ್ಲ, ಅದನ್ನ ನೀವು ಅವ್ರನ್ನೇ ಕೇಳಿ. ಅಲ್ಲ, ನೀವು ಮನವಿ ಮಾಡಿದ್ರ ಸಪೋರ್ಟ್ ಮಾಡಿ? ನಾವು ಬ್ಲೆಸ್ಸಿಂಗಿಗೆ ಬಂದ್ವಿ, ಪೊಲಿಟಿಕಲ್ ಎಲಿಮೆಂಟ್ ಬಂದಿಲ್ಲ. ಅಲ್ಲ, ಆಸ್ ಒಂದು ಗ್ರೀಡಿನೆಸ್ ಇರ್ತದೆ ಆಸ್ ಅ ಪೊಲಿಟಿಷಿಯನ್. ಬಂದ್ಬಿಟ್ಟು ಬುದ್ಧಿ ನಮ್ಮ ಕ್ಯಾಂಡಿಡೇಟ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಿದ್ವಿ. ಅಷ್ಟು ಬಿಟ್ಟರೆ ನಮ್ಮ ಪಕ್ಷಕ್ಕೆ ಅಥವಾ ನಮ್ಮ ಪಾರ್ಟಿಗೆ ಸೇರ್ಕೊಂಡ್ರೆ ಅಂತ ನಾವು ಆ ಥರ ಪ್ರಪೋಸಲ್ ನಾವು ವೈಯಕ್ತಿಕ ಕೊಟ್ಟಿದ್ವಿ. ಅಲ್ಲ, ಆಶೀರ್ವಾದ ಬಿಜೆಪಿ ಅವ್ರಿಗೂ ಮಾಡ್ತಾರೆ, ಜೆಡಿಎಸ್ ವೈಟ್ ಪಾಸಿಬಲ್. ಬೆಂಬಲ ಕೇಳಿದ್ರ? ನಾನು ಬ್ಲಂಟ್ ಆಗಿ ಪೊಲಿಟಿಕಲ್ ಅವ್ರಿಗೆ ಮಾತನಾಡಕ್ಕೆ ಬರಲ್ಲ, ಅದು ತಪ್ಪು ಕೂಡ ಆಗುತ್ತೆ. ಸೊ ಅವ್ರು ಯಾವ ರೀತಿ ಪೊಲಿಟಿಕಲ್ ಡಿಸಿಷನ್ ಅವ್ರು ತಗೋಬೇಕು ಅವ್ರಿಗೆ. ಅಲ್ಲ, ಚುನಾವಣೆಯಲ್ಲಿ ಆಶೀರ್ವಾದ ಸಿಗುತ್ತಂತ ನಂಬಿಕೆ ಇದೆ ಸರ್. ಆಶೀರ್ವಾದ ಪಡೆಯಕ್ಕೆ ಬಂದಿದ್ದೀರಿ. ಒಂದು, ಇದು ಆಶೀರ್ವಾದ ಪಡೆಯಕ ಮಠ ಅಲ್ಲ. ಎರಡನೇದು, ಸ್ವಾಮೀಜಿ ಈಗ ಕೇವಲ ಸ್ವಾಮೀಜಿ ಆಗಿಲ್ಲ, ಒಬ್ರು ಪಕ್ಷೇತರ ಅಭ್ಯರ್ಥಿ. ಸೊ ನೀವು ಹೇಳೋ ಪ್ರಕಾರ ಯಾವ ರೀತಿ ಆಶೀರ್ವಾದ ಅಂದ್ರೆ ಸಹಜವಾಗಿ ಪೊಲಿಟಿಕಲ್ ಲಿಂಕ್ ಪಡೆದುಕೊಳ್ಳುತ್ತೆ? ಅಲ್ಲ, ಅದಕ್ಕೆ ಹೇಳಿದ್ರಲ್ಲ, ಡಿಸ್ಕ್ರೀಟ್ ಲೈನಲ್ಲಿ ಮಾತಾಡ್ಬೇಕಾಗುತ್ತೆ. ಸೊ ನಾನು ಆ ಡಿಸ್ಕ್ರೀಟ್ ಲೈನಲ್ಲಿ ಮಾತನಾಡ್ತೀನಿ. ಐ ಕೆನಾಟ್ ಬಿ ಓವರ್ ಆಕ್ಸಿಯಸ್ ಸೆನ್ಸ್ ನಮ್ಮ ಪಾರ್ಟಿಗೆ ಸಪೋರ್ಟ್ ಮಾಡೋಣ ಹೇಳಕ್ ಬರೋದಿಲ್ಲ ಸ್ವಾಮೀಜಿಗೆ.
ಯಾಕಂದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿದ್ದಾರೆ, ವಿಡ್ರಾ ಮಾಡಿದ್ದಾರೆ. ಸ್ಟಿಲ್ ಈಸ್ ಅವ್ರ ಪ್ರೀಸ್ಟ್ನಲ್ಲಿ ಸ್ವಾಮೀಜಿನಲ್ಲಿ. ಸೊ ಈಗ ನಾವು ಒಂದೇಟಿಗೆ ಸಡನ್ ಆಗಿ ಬಂದು ನಾನು ಆ ಥರ ಅಪೀಲ್ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಏನು ಅಪೀಲ್ ಮಾಡಿದ್ದು ನಿಮ್ಗೆ ಹೇಳಿದ್ದೀನಿ. ದೊಡ್ಡದೇವ್ರ ಮಟ್ಟರು DR ಪಾಟೀಲ್ರೆಲ್ಲ ಇಂಟರ್ವ್ಯೂ ಹೊಡೆದಿದ್ದಾರೆ ಸರ್, ಏನು ವಿಶೇಷ ಅಲ್ಲ, ಒಟ್ಟಿಗೆ ಬಂದು ಅವ್ರನ್ನ ಕಾಣಬೇಕಂತ ಗಿವ್ ರೆಸ್ಪೆಕ್ಟ್. ನಮಗೊಂದು ನೀವೆಲ್ಲ ಆಶೀರ್ವಾದ ಮಾಡಿ ಅನ್ನೋದೇ ಇಂಡೈರೆಕ್ಟ್ಲಿ ನಥಿಂಗ್ ಬಟ್ ಆಸ್ಕಿಂಗ್ ಸಪೋರ್ಟ್ ಬರಲಿ. ಬಟ್ ಐ ಕೆನಾಟ್ ಸೇ ಪೊಲಿಟಿಕಲಿ ನಮಗೆ ಮಾಡಿ ಅಂತ ಹೇಳಕ್ ಬರಲ್ಲ. ಸೊ ಪೊಲಿಟಿಕಲಿ ವಾಟ್ ಡಿಸಿಷನ್ ಯು ವಾಂಟ್ಸ್ ಟು ಟೇಕ್ ಇಸ್ ಲೆಫ್ಟ್ ಇನ್ ಹಿಸ್ ವಿಸ್ಡಮ್. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಸರ್ ಬೆಂಬಲ ಘೋಷಣೆ ಮಾಡಿದ್ರೆ ಸ್ವಾಗತ ಮಾಡ್ತೀರಿ ಸರ್ ಸ್ವಾಮೀಜಿ? ಹೆಗಲ ಮೇಲೆ ಕಟ್ ಮಾಡ್ತೀವಿ. ಸ್ವಾಮೀಜಿ ಹೇಳ್ತಾ ಇದ್ರು ಸ್ವಾಮೀಜಿ ಹೇಳ್ತಾ ಇದ್ರು ನಾನು ವಾಪಸ್ ತಕೊಳ್ಳೋದು ಈ ಭೂಮಿಲಿ ಹುಟ್ಟಿಲ್ಲ ಅಂತ ಹೇಳಿದ್ರು. ಹೆಂಗೆ ಅವ್ರ ಮನಸ್ಸು ಅವ್ರದ್ದು ಸ್ಟೇಟ್ಮೆಂಟ್ ನಾನೇ ಮಾಡ್ತೀನಿ ಸರ್. ಈಗ ಈ ನೇಹಾ ಹಿರೇಮಠ್ ಕೊಲೆ ಕೇಸಿಗೆ ಬರೋದಾದ್ರೆ ಫಸ್ಟ್ ಟೈಮ್ ಅಂಜುಮನ್ ಕಮಿಟಿ ಒಂದು ನಿರ್ಧಾರವನ್ನ ಮಾಡಿದೆ, ಅರ್ಧ ದಿನ ಬಂದ್ ಮಾಡಿದ್ದಾರೆ, ಅದಕ್ಕೇನು ಹೇಳ್ತೀವಿ? ಅಲ್ಲ, ಈಗ ನೋಡಿ, ಇದೇ ಬ್ಯೂಟಿ ಈ ಕಂಟ್ರಿಯಲ್ಲಿ. ಇದನ್ನಾಗಿದೆ, this is the solidarity of Muslim community to show that they are standing by Neha and his family, ಹಿರೇಮಠ ಫ್ಯಾಮಿಲಿ. ಅದನ್ನ ಕಾಣ್ತಾನೆ ಅಲ್ಲ, ಲಾರ್ಜರ್ ಪಿಕ್ಚರ್ ಇಲ್ಲ. ಈಗ ಎಷ್ಟೋ ಸಂದರ್ಭದಲ್ಲಿ